ಗ್ಯಾಸ್ ಸಿಗ್ತಾ ಇಲ್ಲ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅಲ್ಲ, ಗೃಹ ಬಳಕೆಯ ಸಿಲಿಂಡರ್ಗೂ ಕೂಡ ತೊಂದರೆಯಾಗಿದೆ. ಇದರಿಂದಾಗಿ ಜನರು ಪ್ರತಿನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿಯಲ್ಲಂತೂ ಗೃಹಿಣಿಯರು ಕಣ್ಣೀರೇ ಹಾಕಿದ್ದಾರೆ. ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಪ್ರತಿನಿತ್ಯ ನಾವು ನರಕವನ್ನ ಅನುಭವಿಸ್ತಾ ಇದೀವಿ, ದಯವಿಟ್ಟು ಗ್ಯಾಸ್ ಕೊಡಿ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಏನೇನು ಸಮಸ್ಯೆಯಾಗಿದೆ, ಯಾವುದರ ಮೇಲೆ ಪರಿಣಾಮ ಬಿದ್ದಿದೆ ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಗ್ಯಾಸ್ ಇಲ್ಲ, ಗ್ಯಾಸಿಂದ ಸಮಸ್ಯೆ. ಈಗ ಅಂಗಡಿಯಲ್ಲಿ ಟವ್ ಹುಡ್ಕಕ್ ಹೋದ್ರೆ ಟವ್ನು ಸಿಗತ್ತಿಲ್ಲ, ಏನೂ ಇಲ್ಲ. ಫ್ರಿಜ್ನು ಹೊತ್ಕೊಂಡೋಗ್ಯಾರೆ. ಬರೀ ಇದು ಏನಿಲ್ಲ, ಸುಮ್ಮನೆ ಕುಂತ್ಕೊಳ್ಳೋದಾಗೈತೆ. ಯಾವ್ದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ. ಇದ್ರಲಿಂದ ನಮ್ ಗಂಡ ಹೆಂಡತಿ ಜೀವನ. ಯಾವ ಮಕ್ಕಳಿದ್ರೂ ನಮ್ನ ಯಾರು ನೋಡಂಗಿಲ್ಲ. ಏನ್ ಮಾಡ್ಬೇಕನ್ನೋದು ತಿಳಿವತ್ತು. ಇವತ್ತು ಕೊಡ್ತೇವೆ, ನಾಳೆ ಕೊಡ್ತೇವೆ ಅನ್ನಕತ್ತ ಇಲ್ಲ. ಎಲ್ಲಿ ಮತ್ತೆ ಗ್ಯಾಸ್ನು ಸಿಗ್ತಾ ಇಲ್ಲ, ಬುಕ್ ಆಗ್ತಾ ಇಲ್ಲ. ಒಂದು ಗ್ಯಾಸ್ ಸಮಸ್ಯೆ ಆದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ಆಶ್ರಮದಲ್ಲಿ ಎಲ್ಲೂ ಸೌದೆ ಒಲೆಯಲ್ಲೂ ಅಡುಗೆ ಮಾಡೋದಕ್ಕೆ ಜಾಗ ಇಲ್ಲ. ಅದರಿಂದ ಹೊರಗಡೆ ರೋಡಲ್ಲೇ ಒಂದು ಸೌದೆ ಒಲೆನ ರೆಡಿ ಮಾಡಿ ಅಲ್ಲಿ ಡೈಲಿ ಊಟನ ಮಾಡಿ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಬಂದುಬಿಟ್ಟು ವಾರಕ್ಕೆ 2 ಗ್ಯಾಸ್ ಬೇಕಾಗ್ತಾಯಿತ್ತು. ನಮ್ಮ ಆಶ್ರಮಕ್ಕೆ ರೆಗ್ಯುಲರ್ಲಿ ಒಬ್ಬರು ಗ್ಯಾಸ್ ಸಪ್ಲೈನ ಮಾಡ್ತಾಯಿದ್ರು. ಅವ್ರಿಗೆ ಈ ಥರ ಸಮಸ್ಯೆ ಆದಮೇಲೆ ಕಾಲ್ ಮಾಡ್ತಾ ಇದೀವಿ. ಅವ್ರ ಕಾಲ್ಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಆಶ್ರಮಗಳಿಗೆ ಗ್ಯಾಸ್ ಟ್ರಬಲ್, ವೃದ್ಧರಿಗೆ ಬಿಸಿ ನೀರು ಸಿಗ್ತಿಲ್ಲ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗೃಹಿಣಿಯರ ಕಣ್ಣೀರು. ಪೊಲೀಸ್ ಸ್ಟೇಷನ್ನಲ್ಲೇ ಸಿಲಿಂಡರ್ ಪೂರೈಸ್ತಿರೋದೇಕೆ? ಕೆಲವು ಮನೆಗಳಿಗೆ ಗ್ಯಾಸ್ ಸಿಗ್ತಾಗಿಲ್ಲ, ಗ್ಯಾಸ್ನ ಒಲೆಗಳು ಉರಿತಾಗಿಲ್ಲ. ಮನೆ ಬಳಕೆಯ LPGಗೆ ಕೊರತೆ ಇಲ್ಲ ಅಂತ ಸರ್ಕಾರವೇ ಹೇಳಿಕೊಳ್ತಾಗಿದ್ರು. ಅಲ್ಲಲ್ಲಿ ಕೊರತೆ ಎದ್ದು ಕಾಣಿಸ್ತಿದೆ. ಅಲ್ಲಲ್ಲಿ ಗ್ಯಾಸ್ ಸಿಗದೆ ಜನರು ಒದ್ದಾಡ್ತಾಗಿದ್ದಾರೆ. ಇದು ಮನೆ ಬಳಕೆಯ ಗ್ಯಾಸ್ ಬಳಕೆದಾರರ ಸ್ಥಿತಿ. ಆದರೆ ಕಮರ್ಷಿಯಲ್ ಗ್ಯಾಸ್ ಬಳಕೆದಾರರ ಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ. ಎಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾಗಿಲ್ಲ. ದಿನೇ ದಿನೇ ಹೋಟೆಲ್ಗಳು ಮುಚ್ಚಾಗಿವೆ. ಬೆಂಗಳೂರಿನಲ್ಲೇ 2000ಕ್ಕೂ ಹೆಚ್ಚು ಹೋಟೆಲ್ಗಳು ಮುಚ್ಚಿದ್ದು. ಇನ್ನಷ್ಟು ಹೋಟೆಲ್ಗಳು ICUನಲ್ಲಿವೆ. ಈ ಬೆನ್ನಲ್ಲೇ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ವಾಣಿಜ್ಯ ಬಳಕೆ LPG ಸಿಲಿಂಡರ್ ಹಂಚಿಕೆಯನ್ನು 50%ಕ್ಕೆ ಹೆಚ್ಚಿಸಲಾಗಿದೆ. ICUನಲ್ಲಿದ್ದ ಹೋಟೆಲ್ಗಳು ಕೇಂದ್ರದ ಈ ನಿರ್ಧಾರದಿಂದ ಸ್ವಲ್ಪ ಚೇತರಿಸಿಕೊಳ್ತಿವೆ. ಕಳೆದ 3 ವಾರಗಳಿಂದ ಗಲ್ಫ್ ಯುದ್ಧ ನಡೀತಾನೇ ಇದೆ. ಈ ಯುದ್ಧದಿಂದಾಗಿ ಭಾರತಕ್ಕೆ ಬರಬೇಕಾಗಿದ್ದ LPG ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಬರ್ತಾಗಿಲ್ಲ. ಇದರಿಂದಾಗಿ ಮನೆಗಳಿಗೆ LPG ಸರಬರಾಜು ಮಾಡಲು ಆದ್ಯತೆ ನೀಡಲು ಹೋಟೆಲ್ಗಳಂತಹ ವಾಣಿಜ್ಯ ಸಂಸ್ಥೆಗಳಿಗೆ LPG ಸರಬರಾಜಿನಲ್ಲಿ ಕಡಿತ ಮಾಡಲಾಗಿತ್ತು. ಮೊದಲು 20% LPG ಪೂರೈಸಲು ಒಪ್ಪಿಕೊಳ್ಳಲಾಗಿತ್ತು. ಈಗ 50% LPG ಪೂರೈಸೋಕೆ ಕೇಂದ್ರ ಸರ್ಕಾರವು ಒಪ್ಪಿಕೊಂಡಿದೆ. ಪ್ರಮುಖವಾಗಿ ರೆಸ್ಟೋರೆಂಟ್, ಡಾಬಾ, ಹೋಟೆಲ್, ಕೈಗಾರಿಕಾ ಕ್ಯಾಂಟೀನ್, ಆಹಾರ ಸಂಸ್ಕರಣೆ ಮತ್ತು ಡೈರಿ ಕ್ಷೇತ್ರಗಳಿಗೆ ಆದ್ಯತೆಯ ಮೇಲೆ LPG ನೀಡಲು ಸೂಚಿಸಲಾಗಿದೆ. ರಾಜ್ಯ ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳು ನಡೆಸುವ ವಸತಿ ನಿಲಯ, ನಿರಾಶ್ರಿತರ ಕೇಂದ್ರಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ. ವೃದ್ಧರಿರೋ ಆಶ್ರಮದಲ್ಲಿ ಸಿಗ್ತಿಲ್ಲ ಗ್ಯಾಸ್, ಬಿಸಿ ನೀರಿಗೂ ತೊಂದರೆ. ಹೇಗೋ ಕೆಲವೇ ದಿನಗಳಲ್ಲಿ ಹೋಟೆಲ್ಗಳಿಗೆ ಅರೆಜೀವ ಬಂದಿರುತ್ತೆ. ಆದ್ರೆ ಕೆಲವೆಡೆ ಮನೆಗಳಿಗೆ LPG ಪೂರೈಕೆ ಆಗದೇ ಇರೋದು ಜನರನ್ನ ಕಿಕ್ಕಟ್ಟಿಗೆ ಸಿಲುಕಿಸಿದೆ. ಇಷ್ಟೇ ಏಕೆ, ನಿರಾಶ್ರಿತರ ಆಶ್ರಮಗಳಿಗೂ ಕೂಡ ಗ್ಯಾಸ್ ಸಿಗ್ತಾಗಿಲ್ಲ. ಹೌದು, ಬೆಂಗಳೂರಿನ ನಿರಾಶ್ರಿತರ ಆಶ್ರಮಗಳಿಗೆ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಉಲ್ಲಾಳ ಬಳಿ ಇರೋ ಆರೈಕೆ ನಿರಾಶ್ರಿತರ ಆಶ್ರಮದಲ್ಲಿರುವವರಿಗೆ ಬಿಸಿ ನೀರು ಪೂರೈಕೆ ಮಾಡಲು ಸಮಸ್ಯೆಯಾಗ್ತಿದೆ. ಇಲ್ಲಿ ನಾವು ಸುಮಾರು 75 ಜನ ಇದ್ದೀವಿ. ಈ ನಡುವೆ ಒಂದು ಸುಮಾರು 10 ಡೇಸಿಂದ ನಮಗೆ ಗ್ಯಾಸ್ದು ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ನಮಗೆ ಗ್ಯಾಸು ಸಿಗ್ತಾ ಇಲ್ಲ. ಮತ್ತು 75 ಜನಕ್ಕೆ 3 ಟೈಮು ಖಂಡಿತ ಅಡುಗೆ ಮಾಡಲೇಬೇಕಾಗ್ತದೆ. ಸೌದೆ ಒಲೆ ಯೂಸ್ ಮಾಡೋಣ ಅಂತ ಹೇಳಿದರೆ ಅನ್ಫಾರ್ಚುನೇಟ್ಲಿ ಇವಾಗ ಮಳೆ ಬಂದು ಸೌದೆ ಎಲ್ಲ ಬೇರೆ ನೆನೆದೋಗ್ಬಿಟ್ಟಿದೆ. ಸೊ ನಮಗೆ ಅಡುಗೆ ಮಾಡೋದು, ಊಟ ಮಾಡೋದು ಭಾಳ ಕಷ್ಟ ಆಗ್ತಾಯಿದೆ. ಸೊ ಇದನ್ನು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೇ ಎಲ್ಲರಿಗೂ ತಿಳಿಸಿದ್ದನ್ನು ಮತ್ತು ನಮಗೆ ಗ್ಯಾಸ್ ಸಹಾಯ ಸ್ವಲ್ಪ ಮಾಡಿ ಅಂತ ದಯವಿಟ್ಟು ಕೇಳ್ಕೊಳ್ತೀನಿ. ಗ್ಯಾಸ್ ಏಜೆನ್ಸಿಯವರು ನಮಗೆ ಗ್ಯಾಸ್ ಪೂರೈಕೆ ಮಾಡಿಲ್ಲ. 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ನಾವು ಸರಿಯಾಗಿ ಊಟ ಕೊಡೋಕ್ಕಾಗ್ತಿಲ್ಲ. ಗ್ಯಾಸ್ ಏಜೆನ್ಸಿಯವರಿಗೆ ಕರೆ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಿಲ್ಲ. ಸೌದೆ ಒಲೆ ಬಳಸಿ ಅಡುಗೆ ಮಾಡ್ತಿದ್ದೀವಿ ಅಂತ ಆಶ್ರಮದವರು ಹೇಳ್ತಿದ್ದಾರೆ. ಅವರೆಲ್ಲರೂ ಒಂದಲ್ಲ
ಒಂದು ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಅವ್ರಿಗೆ ಟೈಮ್ ಟು ಟೈಮ್ ಮೆಡಿಸನ್ ತೊಗೋಬೇಕಾಗತ್ತೆ. ಅವ್ರು ಟೈಮ್ ಟು ಟೈಮ್ ಮೆಡಿಸನ್ ತೊಗೋಬೇಕು ಅಂತ ಹೇಳಿದ್ರೆ ಅವ್ರು ಟೈಮ್ ಟು ಟೈಮ್ ಊಟ ಮಾಡಬೇಕಾಗತ್ತೆ. ಏನಂತ ಹೇಳಿದ್ರೆ ಇವಾಗ 3 ಟೈಮ್ ಊಟ ಅಂತ ಹೇಳಿದ್ರೆ ಒಂದು 80 ಜನ ಅಂತ ಹೇಳಿದ್ರೆ 3 ಟೈಮ್ ಊಟ ಅಂತ ಹೇಳಿದ್ರೆ ದಿನಕ್ಕೆ 250 ಜನಕ್ಕೆ ಊಟ ಮಾಡಿದಷ್ಟು ಒಂದು ಸ್ಮಾಲ್ ಫಂಕ್ಷನ್ ಮಾಡಿದಷ್ಟು ಆಗುತ್ತೆ. ಏನಂತ ಹೇಳಿದ್ರೆ ಇವಾಗ ಇಷ್ಟು ದಿನ ಹೆಂಗೋ ನಡ್ಕೊಂಡು ಹೋಗ್ತಾ ಇತ್ತು, ಇವಾಗ ಆಲ್ ಆಫ್ ಸಡನ್ ಈ ಥರ ಒಂದು ಗ್ಯಾಸ್ ಸಮಸ್ಯೆ ಆದ್ರಿಂದ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಆಶ್ರಮದಲ್ಲಿ ಎಲ್ಲೂ ಸೌದೆ ಒಲೆಯಲ್ಲೂ ಅಡುಗೆ ಮಾಡೋದಕ್ಕೆ ಜಾಗ ಇಲ್ಲ. ಅದರಿಂದ ಹೊರಗಡೆ ರೋಡಲ್ಲೇ ಒಂದು ಸೌದೆ ಒಲೆನ ರೆಡಿ ಮಾಡಿ ಅಲ್ಲಿ ಡೈಲಿ ಊಟನ ಮಾಡಿ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀವಿ. ಇವಾಗ ಏನಾಗ್ತಾಯಿದೆ, ಒಂದು 3-4 ದಿನದಿಂದ ಮಳೆ ಬೇರೆ ಬರ್ತಾ ಇರೋದ್ರಿಂದ ಸೌದೆ ಕೂಡ ಒದ್ದೆ ಆಗ್ತಾಯಿದೆ. ಅಲ್ಲಿ ಮೇಲ್ಗಡೆಯಿಂದ ಮಳೆ ಬಂದಾಗ ಅಡುಗೆ ಮಾಡೋದಕ್ಕಾಗಲ್ಲ. ಅದೇನು ಶೀಟ್ದು ಏನು ಬಿಲ್ಡಿಂಗ್ ಇಲ್ಲ, ರೋಡ್ ಆದ್ರಿಂದ ಅಲ್ಲಿ ಮಳೆ ಬರುತ್ತೆ. ಅದರಿಂದ ತುಂಬ ಕಷ್ಟ ಆಗ್ತಾಯಿದೆ. ಗ್ಯಾಸ್ ಏಜೆನ್ಸಿಗಳ ಮುಂದೆಯೇ ಗೃಹಿಣಿಯರ ಕಣ್ಣೀರು ಕಿಡಿ. ಆಶ್ರಮಗಳಲ್ಲಿ ಗ್ಯಾಸ್ ಸಿಗದೇ ಇರೋದ್ರಿಂದ ವೃದ್ಧರ ಒದ್ದಾಟ ಜಾಸ್ತಿನೇ ಇದೆ. ಕೆಲವೊಂದು ಮನೆಗಳ ಪರಿಸ್ಥಿತಿ ಇದಕ್ಕಿಂತ ಘೋರವಾಗಿದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಯುದ್ಧ ಮುಂದುವರೆದಿದೆ. ಕಲಬುರಗಿಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಕೊರತೆ ತೀವ್ರವಾಗಿತ್ತು. ಗ್ಯಾಸ್ ಸಿಲಿಂಡರ್ ಸಿಗದ ಗೃಹಿಣಿಯರು ಕಣ್ಣೀರಿಟ್ಟಿದ್ದಾರೆ. ದಿನಗಟ್ಟಲೆ ಏಜೆನ್ಸಿ ಮುಂದೆ ಕ್ಯೂ ನಿಂತರು. ಸಿಲಿಂಡರ್ ಸಿಗ್ತಿಲ್ಲ ಅಂತ ನಗರದ ಜಯನಗರ ಬಡಾವಣೆಯ ಏಜೆನ್ಸಿ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾರೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡುವಂತೆ ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಗ್ರಾಹಕರು ಕಿಡಿಕಾರಿದ್ದಾರೆ. ಪೊಲೀಸ್ ಭದ್ರತೆಯಲ್ಲದೆ ಗ್ಯಾಸ್ ಸಿಲಿಂಡರ್ ಪೂರೈಕೆ. ಗ್ಯಾಸ್ ಸಿಕ್ಕರೆ ಸಾಕು ಅಂತ ಜನ ಅಂದುಕೋತಾಗಿದ್ದಾರೆ. ಏಜೆನ್ಸಿಗಳು ಗ್ಯಾಸ್ ಕೊಟ್ರೆ ಸಾಕು, ಮುಗಿಬಿದ್ದು ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡಲಾಗ್ತಿದೆ. ಮಂಡ್ಯದ KR ಪೇಟೆಯಲ್ಲಿ ಗ್ಯಾಸ್ ವಿತರಣೆ ವೇಳೆ HP ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ಕಿತ್ತಾಟ ನಡೆಸಿದ್ದಾರೆ. ಆದ್ದರಿಂದ ಜನರ ಕಿತ್ತಾಟ ಗದ್ದಲ ಹೆಚ್ಚಾಗಿ ಪೊಲೀಸ್ ಠಾಣೆಗೆ ಗ್ಯಾಸ್ ಹಂಚಿಕೆ ಶಿಫ್ಟ್ ಮಾಡಲಾಗಿದೆ. ಪೊಲೀಸ್ ಠಾಣೆ ಮುಂದೆಯೇ ಪೊಲೀಸರ ಸುಪರ್ದಿಯಲ್ಲದೆ ಗ್ರಾಹಕರಿಗೆ ಸಿಲಿಂಡರ್ ವಿತರಣೆ ಮಾಡಲಾಗಿದೆ. ಸಿಲಿಂಡರ್ಗಾಗಿ ಬಿಸಿಲಿನಲ್ಲೂ ಠಾಣೆ ಮುಂದೆ ನಿಂತ ಗ್ರಾಹಕರು ಸಿಲಿಂಡರ್ ತಗೊಂಡು ನಿರಾಳರಾಗಿದ್ದಾರೆ. ಪ್ಲಾಸ್ಟಿಕ್ ಕೈಗಾರಿಕೆಗಳಿಗೆ ತಟ್ಟಿದ ಗ್ಯಾಸ್ ಎಫೆಕ್ಟ್. ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರೋದ್ರಿಂದ ಪ್ಲಾಸ್ಟಿಕ್ ಕೈಗಾರಿಕೆಗಳಿಗೆ ಹಾನಿಯಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಕೊರತೆಯಿಂದಾಗಿ ಕೋಲಾರದಲ್ಲಿ ಪ್ಲಾಸ್ಟಿಕ್ ಕೈಗಾರಿಕೆಗಳಿಗೆ ಸಂಕಷ್ಟ ಎದುರಾಗಿದೆ. ಟಮಕ ಕೈಗಾರಿಕಾ ಪ್ರದೇಶದಲ್ಲಿರುವ ಸಣ್ಣ ಕೈಗಾರಿಕೆಗಳನ್ನು ಬಂದ್ ಮಾಡಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ. ಟಮಕಾದಲ್ಲಿ ವಾಟರ್ ಟ್ಯಾಂಕ್ ನಿರ್ಮಾಣದ ಫ್ಯಾಕ್ಟರಿಗಳಿವೆ. ಪ್ರತಿದಿನ 5ರಿಂದ 6 ಸಿಲಿಂಡರ್ಗಳು ಈ ಕಾರ್ಖಾನೆಗಳಲ್ಲಿ ಉಪಯೋಗಿಸಲಾಗುತ್ತದೆ. ಆದರೆ ಸದ್ಯ ಗ್ಯಾಸ್ ಸಿಗದ ಕಾರಣ ಉತ್ಪಾದನೆ ಸ್ಥಗಿತಗೊಂಡಿದೆ. ಇನ್ನೊಂದೆಡೆ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲೂ ವ್ಯತ್ಯಯವಾಗಿದೆ. ಯಾವುದೇ ಒಂದು ವಾರ 15 ದಿನದಿಂದ ಸಿಲಿಂಡರ್ಗಳು ಕರೆಕ್ಟಾಗಿ ಪೂರೈಕೆ ಆಗ್ತಾಯಿಲ್ಲ. ಹಾಗಾಗಿ ಯಾವುದೇ ಪದಾರ್ಥಗಳು ತಯಾರು ಮಾಡೋಕ್ಕಾಗ್ತಾಯಿಲ್ಲ. ಕಚ್ಚಾ ಪದಾರ್ಥಗಳು ಬರ್ತಾಯಿಲ್ಲ. ಕಚ್ಚಾ ಪದಾರ್ಥಗಳು ಬರದೇ ಇರೋದ್ರಿಂದ ಇರೋರ ಹತ್ರ ತುಂಬ ಬೆಲೆ ಜಾಸ್ತಿ ಆಗಿದೆ. ಆ ಬೆಲೆನಿಂದ ನಾವು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಿಲ್ಲಿಸಿದ್ದೀವಿ. ಹೋಟೆಲ್ಗಳ ಮೇಲೆ ಆಗಿರುವ ಎಫೆಕ್ಟ್ನಿಂದಾಗಿ KMFಗೆ ನಷ್ಟವಾಗಿದೆ. ಹೇಗಿದೆ KMF ಮೇಲೆ ಗ್ಯಾಸ್ ಟ್ರಬಲ್ ಪ್ರಹಾರ? ಎಲ್ಲಿದೆ ನೋಡಿ. ಗ್ಯಾಸ್ ಎಫೆಕ್ಟ್ನಿಂದ ಹೋಟೆಲ್ಗಳು ಬಂದಾಗಿವೆ. ಹೋಟೆಲ್ ಬಂದಾಗಿರೋದ್ರಿಂದ ಹಾಲಿಗೆ ಬೇಡಿಕೆ ಕುಸಿತವಾಗಿದೆ. ಬೆಂಗಳೂರು ಹೋಟೆಲ್ ಮಾಲೀಕರಿಂದ ಹಾಲಿನ ಬೇಡಿಕೆಗೆ ಕುಸಿತವಾಗಿದ್ದು 25% ಹಾಲು ಕೊಳ್ಳೋದನ್ನ ಹೋಟೆಲ್ ಮಾಲೀಕರು ಕಡಿತಗೊಳಿಸಿದ್ದಾರೆ. ಅಂದ ಹಾಗೆ ಹೋಟೆಲ್ ಮಾಲೀಕರು ದಿನಕ್ಕೆ 2.5 ಲಕ್ಷ ಲೀಟರ್ ಹಾಲು ಖರೀದಿ ಮಾಡ್ತಿದ್ರು. ಆದ್ರೆ ಈಗ ಕೇವಲ 2 ಲಕ್ಷ ಲೀಟರ್ ಹಾಲು ಖರೀದಿ ಮಾಡ್ತಾ ಇದ್ದಾರೆ. 50,000 ಲೀಟರ್ ಹಾಲನ್ನ ಕಡಿತಗೊಳಿಸಲಾಗಿದೆ. ದಿನಕ್ಕೆ ರೈತರಿಂದ 1 ಕೋಟಿ ಲೀಟರ್ ಹಾಲು ಖರೀದಿಸ್ತಿರೋ KMF ಅದರಲ್ಲಿ 36 ಲಕ್ಷ ಲೀಟರ್ ಹಾಲನ್ನು ಬೆಂಗಳೂರಿನಲ್ಲಿ ಮಾರಾಟ ಮಾಡುತ್ತಿದೆ. ಇನ್ನುಳಿದ 64 ಲಕ್ಷ ಲೀಟರ್ ರಾಜ್ಯದ ಜಿಲ್ಲೆಗಳಿಗೆ ಮಾರಾಟ ಮಾಡುತ್ತದೆ. ಈಗ ಹೋಟೆಲ್ ಬಂದಾಗುತ್ತಿರೋದ್ರಿಂದ KMFಗೆ ಹೊಡೆತ ಬಿದ್ದಿದೆ. ಒಂದು ದಿನಕ್ಕೆ ಅಂದಾಜು 6.5 ಲಕ್ಷದಷ್ಟು ಹಾಲು ಬೆಂಗಳೂರು ನಗರದಲ್ಲಿ ಮಾರಾಟವಾಗುತ್ತಿದೆ. ಇದರಲ್ಲಿ 2.5 ಲಕ್ಷದಷ್ಟು ಹಾಲನ್ನು ನಮ್ಮ ಆಹಾರ ಉದ್ಯಮವೇ ಖರೀದಿಸುತ್ತಿದೆ. ಈ ಗ್ಯಾಸ್ ಶಾರ್ಟೇಜಿಂದ ಸುಮಾರು 25% ಹಾಲು ಖರೀದಿಯನ್ನು ಕಡಿಮೆ ಮಾಡಲಾಗಿದೆ. ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ದಿನೇ ದಿನೇ ಹೆಚ್ಚಾಗ್ತಿದೆ. ಕೆಲವೆಡೆ ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ಳಲಾಗುತ್ತಿದ್ದು ಆದರೂ ಕೂಡ ಗ್ಯಾಸ್ ಬಿಸಿಯಿಂದ ಪಾರಾಗೋದಕ್ಕೆ ಸಾಧ್ಯವಾಗ್ತಿಲ್ಲ. ಈ ಸಮಸ್ಯೆಗೆ ಯಾವಾಗ ಮುಕ್ತಿ ಸಿಗುತ್ತೋ ಕಾದು ನೋಡಬೇಕಿದೆ. ನಡು ರಸ್ತೆಯಲ್ಲೇ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಲ್ಯಾಂಬರ್ಗಿನಿ ಕಾರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಕಾರಲ್ಲಿ ರಿಕ್ಕಿ ರೈ ಇದ್ರು ಅನ್ನುವಂತಹ ಹಿನ್ನೆಲೆಯಲ್ಲೇ ರಿಕ್ಕಿ ರೈಗೆ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಿದ್ದಾರೆ ಪೊಲೀಸರು. ಆದರೆ ಕಾರ್ನ RC ರದ್ದಾಗತ್ತಾ ಅನ್ನುವ ಪ್ರಶ್ನೆ ಇದೆ.
ಈಗಾಗಲೇ ತನಿಖೆಯನ್ನು ಮುಂದುವರಿಸುವಂತಹ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಇದೆ. ಏನಾಗತ್ತೆ ಈ ಪ್ರಕರಣದಲ್ಲಿ ನೋಡೋಣ. ನಡು ರಸ್ತೆಯಲ್ಲಿ ಡ್ರಿಫ್ಟಿಂಗ್ಗೆ ಬಳಸಿದ್ದ ವೈಟ್ ಲ್ಯಾಂಬೋರ್ಗಿನಿ ಕಾರು ಸೀಸ್. ಕಾರಲ್ಲಿದ್ದು ಡ್ರಿಫ್ಟಿಂಗ್ ಮಾಡಿದ್ದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ. ಅದು ಶನಿವಾರ ಬೆಳಗಿನ ಜಾವ 3 ರಿಂದ 4 ಗಂಟೆ ಆಗಿರಬಹುದಷ್ಟೇ. ಅನಿಲ್ ಕುಂಬ್ಳೆ ಸರ್ಕಲ್ ಕೆಂದಿನಂತೆ ಇತ್ತು. ಅಷ್ಟೊತ್ತಿನಲ್ಲಿ ಎಷ್ಟಿರಬೇಕೋ ಅಷ್ಟೇ ವಾಹನಗಳು ಓಡಾಡ್ತಾ ಇದ್ವು. ಅದೇ ಟೈಮಲ್ಲದೆ ಅಲ್ಲೊಂದು ವೈಟ್ ಲ್ಯಾಂಬೋರ್ಗಿನಿ ಕಾರು ಸೌಂಡ್ ಮಾಡುತ್ತೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲದೆ ಆ ಕಾರ್ನಲ್ಲಿದ್ದವರು ಡ್ರಿಫ್ಟಿಂಗ್ ಮಾಡಿದ್ರು. ಇದನ್ನ ನೋಡಿದ ಕೆಲವರು ವಾವಂದ್ರು, ಇನ್ನು ಕೆಲವರು ಅಚ್ಚರಿಗೆ ಒಳಗಾಗಿದ್ರು, ಇನ್ನು ಕೆಲವರು ಆತಂಕಕ್ಕೆ ಒಳಗಾಗಿದ್ರು. ಅದನ್ನ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಅದನ್ನು ನೋಡಿದ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಆಗ ಗೊತ್ತಾಗಿದ್ದೇನು ಗೊತ್ತಾ? ಆ ಕಾರ್ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಸೇರಿತ್ತು ಅನ್ನೋದು. ರಿಕ್ಕಿ ರೈಗೆ ನೋಟಿಸ್, ವಿಚಾರಣೆಗೆ ಹಾಜರಾಗಲು ಸೂಚನೆ. ಹೌದು, ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ದಿವಂಗತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈನಿಂದ ಡ್ರಿಫ್ಟಿಂಗ್ ಮಾಡಲಾಗಿದೆ ಎನ್ನಲಾಗ್ತಿದೆ. ಆ ಕಾರನ್ನು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಸೀಸ್ ಮಾಡಿದ್ದಾರೆ. KA05 NR 0009 ನಂಬರಿನ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಲಾಗಿದ್ದು, ರಿಕ್ಕಿ ರೈಯಿಂದ 2-3 ಬಾರಿ ಕಾರ್ ಡ್ರಿಫ್ಟಿಂಗ್ ಮಾಡಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ. ಇದೇ ಕಾರಣಕ್ಕೆ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಅಲ್ಲದೆ ಕಾರಿನ ಮಾಲೀಕತ್ವ ಮತ್ತು ದಾಖಲೆಗಳ ಪರಿಶೀಲನೆಗಾಗಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರು ಪತ್ರ ಬರೆದಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಸಂಗ್ರಹಿಸುತ್ತಿರೋ ಪೊಲೀಸರು. ಕಾರಿನ RC ರದ್ದು ಮಾಡಲು RTOಗೆ ಪೊಲೀಸರ ಶಿಫಾರಸು. ರಿಕ್ಕಿ ರೈ ಡ್ರಿಫ್ಟಿಂಗ್ ನಡೆಸಿದ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸಂಗ್ರಹಿಸಲಾಗ್ತಿದೆ. ಲಭ್ಯವಿರುವ ಸಿಸಿಟಿವಿ ಸಾಕ್ಷ್ಯಗಳನ್ನ ಆಧರಿಸಿ ರಿಕ್ಕಿ ರೈಗೆ ನೋಟಿಸ್ ನೀಡಿ ಲ್ಯಾಂಬೋರ್ಗಿನಿ ಕಾರನ್ನ ವಶಕ್ಕೆ ಪಡೆಯಲಾಗಿದೆ. ಕಾರಿನ ದಾಖಲಾತಿ ನೀಡಿದ ಬಳಿಕ ಫೈನ್ ಕಟ್ಟಿ ರಿಕ್ಕಿ ರೈ ತಮ್ಮ ಕಾರನ್ನ ರಿಲೀಸ್ ಮಾಡಿಕೊಳ್ಳಬೇಕಿದೆ. ಅಜಾಗರೂಕ ಚಾಲನೆಗಾಗಿ 2,000ವರೆಗೆ ದಂಡ ವಿಧಿಸಲು ಅವಕಾಶವಿದ್ದು, ಕಾರಿನ RC ರದ್ದುಗೊಳಿಸುವಂತೆ ಪೊಲೀಸರು RTOಗೆ ಶಿಫಾರಸು ಸಹ ಮಾಡಬಹುದು. ಸೋಮವಾರ ರಿಕ್ಕಿ ರೈ ಪರ ವಕೀಲರು ಠಾಣೆಗೆ ಹಾಜರಾಗಿ ದಾಖಲಾತಿ ತೋರಿಸಿದ್ರೆ ಕಾರು ರಿಲೀಸ್ ಮಾಡಲಾಗುತ್ತೆ, ಇಲ್ಲ ಕೋರ್ಟ್ನಿಂದ ಆರ್ಡರ್ ಮಾಡಿಸಿಕೊಂಡು ಕಾರ್ ಬಿಡಿಸಿಕೊಳ್ಳಬಹುದು. ಬಿಡದಿಯಲ್ಲಿ ಕಾರಿನ ಮೇಲೆ ಗುಂಡಿನ ದಾಳಿ ನಡೆದ ಬಳಿಕ ರಿಕ್ಕಿ ರೈ ಮತ್ತೊಮ್ಮೆ ಸುದ್ದಿಯಾಗಿದ್ದು, ಸಾರ್ವಜನಿಕ ಸ್ಥಳದಲ್ಲಿ ಡ್ರಿಫ್ಟಿಂಗ್ ಮಾಡಿರೋ ಬಗ್ಗೆ ಸಹಜವಾಗಿ ಆಕ್ಷೇಪಗಳು ವ್ಯಕ್ತವಾಗಿವೆ. ಇದರ ಮಧ್ಯೆ ಪೊಲೀಸರು ಮುಂದೇನು ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ.